Hello friends, welcome to the session. Chapter 4, Moving Charges and Magnetism, Part 1. So today's objectives. Now introduction, so then sources and fields, Lorentz force, magnetic force and current carrying conductor. So first, now topic start madakinta munche. So during a lecture demonstration in summer of 1820, a Danish physicist Hans Christian Ørsted noticed that current in a straight wire caused a noticeably deflection in a nearby magnetic compass needle. ಸೊ 1820 ಅಲ್ಲಿ ಒಂದು ಸಮ್ಮರ್ ಡೆಮಾನ್ಸ್ಟ್ರೇಷನ್ ಅಲ್ಲಿ ಸೈಂಟಿಸ್ಟ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರ್ತಾರೆ ಎಕ್ಸ್ಪೆರಿಮೆಂಟ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಒಂದು ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ವೈರ್, ಒಂದು ವೈರ್, ಆ ವೈರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಇದರಿಂದ ಸೈಡ್ ಅಲ್ಲಿ ಇರ್ತಕ್ಕಂತ ಒಂದು ಕಾಂಪಾಸ್, ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಏನಿರುತ್ತೆ ದಿಕ್ಸೂಚಿ, ಅದರ ನೀಡಲ್ ಅಲ್ಲಿ ಡಿಫ್ಲೆಕ್ಷನ್ ಕಾಣ್ತಾ ಇರುತ್ತೆ ಡ್ಯೂ ಟು ದಿಸ್ ಸ್ಟ್ರೇಟ್ ವೈರ್. ಸೊ ಸ್ಟ್ರೇಟ್ ವೈರ್ ಹತ್ರ ತಂದಂಗೆಲ್ಲ ಅಲ್ಲಿ ಡಿಫ್ಲೆಕ್ಷನ್ ಕಾಣ್ತಾ ಇರುತ್ತೆ. ಸೊ ಇದನ್ನ ಅವನು ನೋಡ್ದ. ಹಿ ಇನ್ವೆಸ್ಟಿಗೇಟೆಡ್ ದಿಸ್ ಫಿನಾಮಿನಾ. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ದ. ದೆನ್ ಹಿ ಫೌಂಡ್ ದಟ್ ದಿ ಅಲೈನ್ಮೆಂಟ್ ಆಫ್ ದ ನೀಡಲ್ is tangential to the imaginary circle which has a straight wire at its center and has its plane perpendicular to the wire. ಸೊ ಅವನೇನ್ ಕಂಡಿಡ್ದ ಅಂದ್ರೆ, ಈ ಒಂದು ವೈರ್, ಹೀಗೆ ವೈರ್ ಇದೆ ಅಂದ್ರೆ ಉದ್ದ ವೈರ್, ಸೊ ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಈ ಇಮ್ಯಾಜಿನರಿ ಸರ್ಕಲ್ಗೆ ಈ ಕಾಂಪಾಸ್ ನೀಡಲು ಟ್ಯಾಂಜೆಂಟ್ ಆಗಿರುತ್ತೆ. ಸೊ ಟ್ಯಾಂಜೆಂಟ್ ಅಂದ್ರೆ ಯಾವುದೇ ಒಂದು ಸರ್ಕಲ್, ಈ ಸಪೋಸ್ ಈ ನಾವು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಒಂದು ಲೈನ್ ಹೇಳಿದ್ರೆ, ಸೊ ಆ ಲೈನು ಈ ಸರ್ಕಲ್ ಗೆ ಒಂದು ಪಾಯಿಂಟ್ ಹತ್ರ ಟಚ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್, ದಿಸ್ ಲೈನ್ ಇಸ್ ಕಾಲ್ಡ್ ಆಸ್ ಟ್ಯಾಂಜೆಂಟ್ ಟು ದಿಸ್ ಸರ್ಕಲ್. ಸೊ ಈ ಏನೋ ಫಿನಾಮಿನಾ ಹೇಗಂದ್ರೆ, ಒಂದು ವೈರ್ ಕನ್ಸಿಡರ್ ಮಾಡ್ಬಿಟ್ಟು ಅದ್ರ ಸುತ್ತ ಒಂದು ಇಮ್ಯಾಜಿನರಿ ಸರ್ಕಲ್ ನ ಕನ್ಸಿಡರ್ ಮಾಡಿದ್ರೆ ವೈರ್ ಸುತ್ತ, ಸೊ ಆ ಟ್ಯಾಂಜೆಂಟ್ ಆಗಿ ಈ ಒಂದು ನೀಡಲ್ ಬಂದು ಡೈರೆಕ್ಷನ್ ಕೊಡ್ತಾ ಇತ್ತಂತೆ. It was noticeable when the current is large and needle is sufficiently close to the wire so that the earth's magnetic field may be ignored. So ನಮಗೆ ಗೊತ್ತಿರಬಹುದು, ಅರ್ತ್ ಗೆ ಗ್ರಾವಿಟೇಷನ್ ಫೀಲ್ಡ್ ಜೊತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ. ಸೊ ಈ ವೈರ್ ಅಲ್ಲಿ ಕರೆಂಟ್ ತುಂಬಾ ಜಾಸ್ತಿ ಇದ್ದು, ಮತ್ತೆ ಈ ಕಾಂಪಾಸ್ ತುಂಬಾ ಹತ್ರ ಇದ್ದು, ಸೊ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ ಮೇ ಬಿ ಇಗ್ನೋರ್ಡ್. ಅಂದ್ರೆ ಅರ್ತ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಮೇಲೆ ಪ್ರಭಾವ ಬೀರೋಕ್ಕಿಂತ, ಸೊ ಈ ಕರೆಂಟ್ ವೈರ್ ಮತ್ತೆ ಕರೆಂಟ್ ವೈರ್ ಇಂದ ಪ್ರಭಾವ ಇದ್ರ ಮೇಲೆ ಜಾಸ್ತಿ ಬಿದ್ದರೆ, ಸೊ ವಿ ಕ್ಯಾನ್ ಇಗ್ನೋರ್ ದಿ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ರಿವರ್ಸಿಂಗ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ರಿವರ್ಸ್ ದ ಓರಿಯಂಟೇಷನ್ ಆಫ್ ದ ನೀಡಲ್. ಸೊ ಫಸ್ಟ್ ಟೈಮ್ ಈ ಡೈರೆಕ್ಷನ್ ಅಲ್ಲಿ ಇತ್ತು ಅನ್ಕೊಳ್ಳಿ, ನಾರ್ತ್ ಈ ಡೈರೆಕ್ಷನ್ ಇತ್ತು. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಕರೆಂಟ್ ನ, ಫಸ್ಟ್ ಟೈಮ್ ಕರೆಂಟ್ ಹೀಗ್ ಫ್ಲೋ ಆಗ್ತಿದ್ರೆ, ನೆಕ್ಸ್ಟ್ ಟೈಮ್ ಕರೆಂಟ್ ನಾನು ಉಲ್ಟಾ ಫ್ಲೋ ಮಾಡಿಸಿದ್ರೆ, ಸೊ ಡೈರೆಕ್ಷನ್ ಉಲ್ಟಾ ಮಾಡಿದ್ರೆ ಇದು ತಿರ್ಕೊಂಡು ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತು. ಸೊ ನಾರ್ತ್ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತು. ದೇರ್ ಫೋರ್ ದ ಡಿಫ್ಲೆಕ್ಷನ್ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಕರೆಂಟ್ ಆನ್ ಬ್ರಿಂಗಿಂಗ್ ದ ನೀಡಲ್ ಕ್ಲೋಸ್ ಟು ದ ವೈರ್. ಸೊ ಡಿಫ್ಲೆಕ್ಷನ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇತ್ತು ಅಂದ್ರೆ, ನಾವು ಕರೆಂಟ್ ನ ಹೇಗೆ ಇನ್ಕ್ರೀಸ್ ಮಾಡ್ತಾ ಇದ್ವು ಅಷ್ಟೇ ಡಿಫ್ಲೆಕ್ಷನ್ ಇನ್ಕ್ರೀಸ್ ಆಗ್ತಾನೂ ಇತ್ತು. ಐರನ್ ಫಿಲ್ಲಿಂಗ್ಸ್ ಆರ್ ಸ್ಪ್ರೆಡ್ ಅರೌಂಡ್ ದ ವೈರ್, ಅರೇಂಜಿಂಗ್ ದೆಮ್ಸೆಲ್ವ್ಸ್ ಇನ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವಿತ್ ದ ವೈರ್ ಅಟ್ ದಿ ಸೆಂಟರ್. ಸೊ ಈ ಫಿಗರ್ ಅಲ್ಲಿ ನಮ್ಗೆ ಕಾಣ್ತಾ ಇದೆ, ಇದು ವೈರ್ ಇದೆ. ಸೊ ನಾವು ಇಮ್ಯಾಜಿನ್ ಮಾಡಿದ್ರೆ, ಒಂದು ನಿಮ್ ಮುಂದೆ ಒಂದು ವೈರ್ ಇದೆ, ಉದ್ದ ವೈರ್. ಸೊ ಅದ್ರ ಸುತ್ತಾನು ಒಂದು ಕಾರ್ಡ್ಬೋರ್ಡ್ ಶೀಟ್ ಇದೆ. ಆ ಕಾರ್ಡ್ಬೋರ್ಡ್ ಶೀಟ್ ಮಿಡ್ಲ್ ಅಲ್ಲಿ ನಾವು ತೂತ್ ಮಾಡಿ ವೈರ್ ಇಟ್ಟಿದ್ದೀವಿ. ಸೊ ಅದ್ರ ಮೇಲೆ ಏನಾದ್ರೆ ನಾವು ಐರನ್ ಫೈಲಿಂಗ್ಸ್ ಅಂದ್ರೆ ಐರನ್ ಪುಡಿ ಹಾಕಿದ್ರೆ, ಕಬ್ಬಿಣದ ಪುಡಿ ಹಾಕಿದ್ರೆ, ಅದು ಆಟೋಮೆಟಿಕ್ ಆಗಿ ಅದನ್ನ ತನ್ನನ್ನು ತಾನು ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಅಂದ್ರೆ ಒಂದು ಸರ್ಕಲ್ ಅದ್ರ ಸುತ್ತ ಇನ್ನೊಂದು ಸರ್ಕಲ್, ಸೊ ಅಂದ್ರೆ ಕಾಮನ್ ಪಾಯಿಂಟ್ ಸೆಂಟರ್ ಇರುತ್ತೆ ಆ ಸರ್ಕಲ್ ಗಳಿಗೆ, ದಟ್ ಈಸ್ ಕಾಲ್ಡ್ ಎಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ಆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿ ಈ ಐರನ್ ಫೈಲಿಂಗ್ಸ್ ಫಾರ್ಮ್ ಮಾಡುತ್ತೆ. So then Ørsted concluded that moving charges or the currents produce a magnetic field in the surrounding space. Then ಅವನು ಏನ್ ಕನ್ಕ್ಲೂಡ್ ಮಾಡಿದ ಅಂದ್ರೆ, ಮೂವಿಂಗ್ ಚಾರ್ಜಸ್ ಅಥವಾ ಕರೆಂಟ್, ಸೊ ಬಿಕಾಸ್ ಕರೆಂಟ್ ಇಸ್ ಡ್ಯೂ ಟು ದ ಚಾರ್ಜಸ್ ವಿಚ್ ಆರ್ ಫ್ಲೋಯಿಂಗ್. ಸೊ ಈ ಮೂವಿಂಗ್ ಚಾರ್ಜಸ್ ಅಥವಾ ಕರೆಂಟ್ ಮ್ಯಾಗ್ನೆಟಿಕ್, ತನ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡತ್ತಂತ ಕನ್ಕ್ಲೂಷನ್ ಕೊಟ್ಟ. Like in this chapter, we will see how magnetic fields exerts force on moving charged particles like electrons, protons, and current carrying wires, and also we will learn how currents produce the magnetic fields. So ನಾವು ಈ ಚಾಪ್ಟರ್ ಏನ್ ಕಲಿಯೋಣ ಅಂದ್ರೆ, ಈ ಚಾರ್ಜ್ಡ್ ಪಾರ್ಟಿಕಲ್ಸ್, ಮೂವ್ ಆಗ್ತಾ ಇರ್ತಕ್ಕಂಥ ಚಾರ್ಜ್ ಪಾರ್ಟಿಕಲ್ಸ್ ಲೈಕ್ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತೆ ಕರೆಂಟ್ ಕ್ಯಾರಿಂಗ್ ವೈರ್ಸ್. ಸೊ ಈ ರೀತಿ ಚಾರ್ಜ್ ಪಾರ್ಟಿಕಲ್ಸ್ ಅಲ್ಲಿ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ, ಇದ್ರ ಮೇಲೆ ಫೋರ್ಸ್ ಹಾಕುತ್ತೆ ಅನ್ನೋದನ್ನ ನಾವು ಕಲಿಯೋಣ. ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಇಂದ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅಂತ ಕಲಿಯೋಣ. ಸೊ ಈ ಚಾಪ್ಟರ್ ನಾವು ಒಂದು ಕನ್ವೆನ್ಷನ್ ನ ಯೂಸ್ ಮಾಡ್ತೀವಿ. ಏನ್ ಕನ್ವೆನ್ಷನ್ ಅಂದ್ರೆ, ಕರೆಂಟ್ ಆರ್ ಫೀಲ್ಡ್ ಎಮರ್ಜಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್ ಈಸ್
ಡಿಸೆಪ್ಟೆಡ್ ಬೈ ಡಾಟ್. ಸೊ ನಾವೀಗ ಏನಾದ್ರು ಒಂದು ಪ್ಲೇನ್ ಇಂದ, ಸೊ ಇದೇ ಪ್ಲೇನ್ ಕನ್ಸಿಡರ್ ಮಾಡಿ, ಈ ಪ್ಲೇನ್ ಇಂದ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಹೊರಗಡೆ ಬರ್ತಾ ಇದೆ ಅಂದ್ರೆ ನಿಮ್ ಮೊಬೈಲ್ ಇಂದ ಹೊರಗಡೆ ನಿಮ್ ಮುಖಕ್ಕೆ ಇದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ ಡಿನೋಟೆಡ್ ಆಸ್ ಡಾಟ್. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕರೆಂಟ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ ಮೊಬೈಲ್ ಇಂದ ಹಿಂದ್ಗಡೆ ಹೋಗ್ತಾ ಇದೆ, ಸೊ ದಟ್ ಈಸ್ ಡಿಸಿಪ್ಟೆಡ್ ಆಸ್ ಎಕ್ಸ್, ಈ ಕ್ರಾಸ್ ಚಿಹ್ನೆ. ಇದೇನಕ್ಕೆ ಅಂದ್ರೆ ನೀವು ಒಂದು ಆರೋ ತಗೊಳ್ಳಿ, ಆರೋ ಬಾಣ. ಸೊ ಬಾಣನ ನಿಮ್ ಕಡೆ ಹಿಡ್ಕೊಂಡು ಹೊಡೆದಾಗ ಆಪೋಸಿಟ್ ಸೈಡ್ಗೆ, ಸೊ ಹಿಂದ್ಗಡೆ ಹೇಗ್ ಕಾಣುತ್ತೆ ನಮ್ಗೆ, ಎಕ್ಸ್ ಆಗಿ ಕಾಣುತ್ತೆ. ಸೊ ಬಾಣ ದಟ್ ಈಸ್ ಎಕ್ಸ್. ಅದೇ ತರ ಮುಂದ್ಗಡೆಯಿಂದ ನೋಡೋರ್ಗೆ, ಆ ಕಡೆ ಇದ್ದವ್ರು ನೋಡೋರ್ಗೆ ಮುಂದ್ಗಡೆ ಇರ್ತಕ್ಕಂಥ ಬಾಣ ಚೂಪ್ ಇರುತ್ತಲ್ಲ, ಸೊ ದಟ್ ಈಸ್ ಡಾಟ್. ಈ ತರ ನಾವು ಈ ಕನ್ವೆನ್ಷನ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್, sources and fields. Just as static charges produce electric field, the currents or moving charges produce a magnetic field that is denoted by B of R, again a vector field. ಸೊ ಹೇಗೆ ಸ್ಟಾಟಿಕ್ ಚಾರ್ಜಸ್ ತನ್ನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೋ, ಹಾಗೆ ಮೂವಿಂಗ್ ಚಾರ್ಜಸ್ ಅಥವಾ ಕರೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ, ದಟ್ ಈಸ್ ಡಿನೋಟೆಡ್ ಬೈ ಬಿ ಆಫ್ ಆರ್. ಯಾಕೆಂದ್ರೆ ಬಿ ಇಸ್ ಅ ಫಂಕ್ಷನ್ ಆಫ್ ಆರ್, ಯಾಕೆಂದ್ರೆ ಬಿ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಬಿ ಕೂಡ ಚೇಂಜ್ ಆಗುತ್ತೆ, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಚೇಂಜ್ ಆಗುತ್ತೆ. ಇಟ್ ಹ್ಯಾಸ್ ಸೆವೆರಲ್ ಬೇಸಿಕ್ ಪ್ರಾಪರ್ಟೀಸ್ ಐಡೆಂಟಿಕಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ತರನು ಇದಕ್ಕೆ ಸ್ವಲ್ಪ ಬೇಸಿಕ್ ಪ್ರಾಪರ್ಟೀಸ್ ಇದೆ. ಇಟ್ ಈಸ್ ಡಿಫೈನ್ಡ್ ಅಟ್ ಈಚ್ ಪಾಯಿಂಟ್ ಇನ್ ಅ ಸ್ಪೇಸ್. ಸೊ ಇದು ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ತರ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಡಿಫೈನ್ ಮಾಡಬಹುದು. ಇನ್ ಅಡಿಷನ್ ಇಟ್ ಕ್ಯಾನ್ ಡಿಪೆಂಡ್ ಆನ್ ಟೈಮ್ ಆಲ್ಸೋ. ಡಿಸ್ಟೆನ್ಸ್ ಜೊತೆಗೆ ಟೈಮ್ ಜೊತೆನೂ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ ಆಗಿರ್ಬೋದು. ಎಕ್ಸ್ಪೆರಿಮೆಂಟಲಿ ಇಟ್ ಈಸ್ ಫೌಂಡ್ ಟು ಒಬೇ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. That is, the magnetic field of several sources is a vector addition of the magnetic field of each individual source. ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನೋಡಿದ್ವಿ. ಸೊ ಒಂದು ಪಾಯಿಂಟ್ ಹತ್ರ ಏನಾದ್ರೂ ತುಂಬಾ ಎಲೆಕ್ಟ್ರಿಕ್ ಚಾರ್ಜಸ್ ಇದ್ರೆ, ಈ ಎಲ್ಲಾ ಎಲೆಕ್ಟ್ರಿಕ್ ಚಾರ್ಜ್ ಇಂದನೂ ಆ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಕನ್ಸಿಡರ್ ಮಾಡೋದಂದ್ರೆ, ದಟ್ ಈಸ್ ಬೈ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಅಂದ್ರೆ ಎಲ್ಲಾ ಚಾರ್ಜಸ್ ಇಂದ ಕ್ರಿಯೇಟ್ ಆಗ್ತಾ ಇರತಕ್ಕಂತ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ವೆಕ್ಟರ್ ಸಮ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ತಿತ್ತು. ಸೊ ಸೇಮ್ ಇದು ಹಾಗೆ ಎಲ್ಲಾ ಸೈಡ್ ಅಲ್ಲೂ ಏನಾದ್ರು ಮ್ಯಾಗ್ನೆಟಿಕ್ ಸೋರ್ಸಸ್ ಇದ್ರೆ, ಆ ಎಲ್ಲಾ ಮ್ಯಾಗ್ನೆಟಿಕ್ ಸೋರ್ಸ್ ಆ ಪಾಯಿಂಟ್ ಅಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್, ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ವೆಕ್ಟರ್ ಅಡಿಷನ್ ಇಂದ ತಿಳ್ಕೋಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್, ಲಾರೆನ್ಸ್ ಫೋರ್ಸ್. ಸೊ ಲಾರೆನ್ಸ್ ಫೋರ್ಸ್ ಏನ್ ಹೇಳುತ್ತೆ, ಲೆಟ್ ಅಸ್ ಸಪೋಸ್ ದಟ್ there is a point charge q which is moving with the velocity v and located at r at a given time t. ಸೊ ನಾವೊಂದು ಚಾರ್ಜ್ ಕ್ಯೂ ನ ಕನ್ಸಿಡರ್ ಮಾಡಿದ್ರೆ ಅದು ವೆಲಾಸಿಟಿ v ಅಲ್ಲಿ ಮೂವ್ ಆಗ್ತಾ ಇದೆ, ವೆಲಾಸಿಟಿ v ಎಷ್ಟು ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ, ಗಿವನ್ ಟೈಮ್ t. ಸೊ t ಟೈಮ್ ಅಲ್ಲಿ ಇಷ್ಟು ವೆಲಾಸಿಟಿ ಈ ಚಾರ್ಜ್ ಮೂವ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಸ್ಪೇಸ್ ಅಲ್ಲಿ ಎಲೆಕ್ಟ್ರಿಕ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇದೆ. So the force on electric charge Q due to the both of them can be written as. So ಈ ಎಲೆಕ್ಟ್ರಿಕ್ ಚಾರ್ಜ್ ನ ಮೇಲೆ ಈ ಎರಡು ಫೀಲ್ಡ್ ಇಂದ ಎಷ್ಟು ಫೋರ್ಸ್ ಇರುತ್ತೆ ಅಂತ ನಾವು ಬರೆಯೋದಾದ್ರೆ, ದಟ್ ಈಸ್ Q ಇಂಟು E of R, that is due to electric field, plus velocity into B of R, that is magnetic field, which is equal to force due to electric field plus force due to magnetic field. ಎರಡರಿಂದನೂ ಫೋರ್ಸ್ ಬರ್ತಾರೆ. So this force was first given by H.L. Lorentz based on the extensive experiments of Ampere and others. Hence it is called as Lorentz force. So he first derive ಮಾಡಿದವರು, ಸೊ ಕಂಡುಹಿಡಿದವರು, he is called as Lorentz, H.L. Lorentz. ಅದಕ್ಕೋಸ್ಕರ ನಾವು ಈ ಫೋರ್ಸ್ ನ ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ. We have already studied in detail that the force due to electric field. So ನಾವು ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಉಂಟಾಗಂತ ಫೋರ್ಸ್ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. But now if we look at the interaction of the charge q with the magnetic field, we will find the following features. So ನಾವು ಈ ಟೈಮ್ ಏನ್ ಮಾಡೋಣ, ಇದೇ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನಾವು ನೋಡಿದ್ರೆ, we will get these following features. It depends on q, v and b. So this force, magnetic force, depends upon charge q ಮತ್ತೆ ಅದರ ವೆಲಾಸಿಟಿ v ಮತ್ತೆ ಸುತ್ತ ಇರತಕ್ಕಂತ ಮ್ಯಾಗ್ನೆಟಿಕ್ ಫೀಲ್ಡ್ b. Force on a negative charge is opposite to the force on positive charge. Same electric field ಅಲ್ಲಿ ಹೇಗಿತ್ತು ಹಾಗೆ. ಸೊ ಫೋರ್ಸ್ ಡೈರೆಕ್ಷನ್, ಪಾಸಿಟಿವ್ ಚಾರ್ಜ್ ನ ಡೈರೆಕ್ಷನ್ ಫೋರ್ಸ್ ಹೇಗಿರುತ್ತೋ, ನೆಗೆಟಿವ್ ಚಾರ್ಜ್ ಗೆ ಅದ್ರ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಮ್ಯಾಗ್ನೆಟಿಕ್ ಫೋರ್ಸ್ q into v cross b includes a vector product of velocity and the magnetic field. ಸೊ ಈ v ಮತ್ತೆ b ವೆಕ್ಟರ್ ಪ್ರಾಡಕ್ಟ್ ಆಗುತ್ತೆ. ಸೊ ಇಟ್ ಈಸ್ v cross b. The vector product makes the force due to magnetic field vanish
that becomes zero if velocity and magnetic field are parallel and anti-parallel. So ಅಕಸ್ಮಾತ್ ಏನಾದ್ರು ಈ ವೆಲಾಸಿಟಿ, ಈಗ ನಾನು ಇದೊಂದು ಪಾಯಿಂಟ್ ಚಾರ್ಜ್ ಕ್ಯೂ, ಈ ರೆಡ್ ಡಾಟ್, ಸೊ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಅಕಸ್ಮಾತ್ ಏನಾದ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಇತ್ತಂದ್ರೆ ದೆನ್ ದ ಫೋರ್ಸ್ ಆನ್ ದಿಸ್ ಚಾರ್ಜ್ ಇಸ್ ಝೀರೋ. ಏನಕ್ಕಂದ್ರೆ ವಿ ಕ್ರಾಸ್ ಬಿ, ನಾವು ವಿ ಕ್ರಾಸ್ ಪ್ರಾಡಕ್ಟ್ ನ ಏನಾದ್ರು ನ್ಯೂಮೆರಿಕಲ್ ವ್ಯಾಲ್ಯೂ ಬರೆದ್ರೆ ದಟ್ ಈಸ್ ವಿ ಬಿ ಸೈನ್ ಥೀಟಾ. ಸೊ ಈ ಥೀಟಾ ವ್ಯಾಲ್ಯೂ ನೋಡಿ, ವೆಲಾಸಿಟಿ ಫೀಲ್ಡ್ ಅದೇ ಡೈರೆಕ್ಷನ್ ಇದೆ, ವೆಲಾಸಿಟಿನೂ ಇದೇ ಡೈರೆಕ್ಷನ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ಡೈರೆಕ್ಷನ್. ಸೊ ಆಂಗಲ್ ಏನಾಯ್ತು ಝೀರೋ, ಯಾಕಂದ್ರೆ ಎರಡೂ ಒಂದೇ ಡೈರೆಕ್ಷನ್ ಇದೆ. ಸೊ ಸೈನ್ ಝೀರೋ ವಿಲ್ ಬಿ ಝೀರೋ, ದೇರ್ಫೋರ್ ದೇರ್ ವಿಲ್ ಬಿ ನೋ ಫೋರ್ಸ್. ಸೊ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ, ಸೊ ಫಿಸಿಕಲಿ ಈ ಕ್ರಾಸ್ ಪ್ರಾಡಕ್ಟ್ ಏನ್ ತೋರಿಸುತ್ತೆ ಅಂತ ನಾನು ನೆಕ್ಸ್ಟ್ ಕಲಿಸ್ತೀನಿ ನಿಮಗೆ. The force acts in a direction which is perpendicular to the both velocity and magnetic field. So ಒಂದು ಪ್ಲೇನ್ ಅಲ್ಲಿ ಏನಾದ್ರು ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಇದ್ರೆ ಫೋರ್ಸ್ ಯಾವಾಗ್ಲೂ ಆ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂಡ್ ಇಟ್ಸ್ ಡೈರೆಕ್ಷನ್ ಇಸ್ ಗಿವನ್ ಬೈ ಸ್ಕ್ರೀವ್ ರೂಲ್ ಆರ್ ರೈಟ್ ಹ್ಯಾಂಡ್ ರೂಲ್. ನಾನು ನಿಮ್ಗೆ ಈಗ ಕಲಿಸ್ತೀನಿ ಈ ರೈಟ್ ಹ್ಯಾಂಡ್ ರೂಲ್ ಅಂದ್ರೆ ಏನಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಝೀರೋ ಇಫ್ ದ ಚಾರ್ಜ್ ಇಸ್ ನಾಟ್ ಮೂವಿಂಗ್. ಏನಕ್ಕಂದ್ರೆ ವೆಲಾಸಿಟಿ ವಿಲ್ ಬಿ ಝೀರೋ. ಸೊ ವೆಲಾಸಿಟಿ ಇಸ್ ಝೀರೋ ಅಂದ್ರೆ there will be no force on it. ಅಂದ್ರೆ ಯಾವಾಗ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಚಾರ್ಜ್ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ ಅಂದ್ರೆ ಯಾವಾಗ ಆ ಚಾರ್ಜ್ ಮೂವ್ ಆಗ್ತಾ ಇರುತ್ತೆ ಇನ್ ಮೋಷನ್. ಸೊ ಈ ಚಾರ್ಜ್ ಮೋಷನ್ ಅಲ್ಲಿ ಇದ್ರೆ ದೆನ್ ದ ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಆಕ್ಟ್ ಆನ್ ದಟ್ ಚಾರ್ಜ್ ಕ್ಯೂ. ಸೊ ನಾವಿವಾಗ ಇದು ಕ್ರಾಸ್ ಪ್ರಾಡಕ್ಟ್ ನ ಪ್ರಾಕ್ಟಿಕಲಿ ಹೇಗೆ ತೆಗೆಯೋದು, ಸೊ ಫಿಸಿಕಲಿ ಹೇಗೆ ತೆಗೆಯೋದು ಅಂತ ಕಲ್ಯಾಣ. Now, if we say cross product of two vectors, let's say A vector cross B vector. So, ಈ ಎರಡು ವೆಕ್ಟರ್ ನ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ನಮಗೆ ರಿಸಲ್ಟೆಂಟ್ ಯಾವಾಗ್ಲೂ ವೆಕ್ಟರ್ ಸಿಗೋದು. ಲೆಟ್ಸ್ ಸೇ ದಟ್ ಈಸ್ ಸಮ್ ಎಕ್ಸ್ ವೆಕ್ಟರ್. ಸೊ ನಾವು ಅದನ್ನ ಬರ್ದಾಗ, ಸೊ ಈ ಪಾಯಿಂಟ್ ಇಂದ ಒಂದು ಎ ವೆಕ್ಟರ್, ನೆಕ್ಸ್ಟ್ ಇನ್ನೊಂದು ಬಿ ವೆಕ್ಟರ್. ಸೊ ಎರಡರ ನಡುವೆ ಆಂಗಲ್ ಥೀಟಾ. ಸೊ ಈಗ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನಂದ್ರೆ ಎ ವೆಕ್ಟರ್, ಸೊ ನಾವು ಎ ವೆಕ್ಟರ್ ಅಲ್ಲಿ ಡೈರೆಕ್ಷನ್ ನಮ್ಮ ಕೈನ ತಗೊಂಡಾಗ then cross B vector. So A vector cross B vector. So resultant vector ನಮಗೆ ಹೇಗೆ ಸಿಗುತ್ತೆ ಅಂದ್ರೆ it is shown by the direction of the thumb. So this is X vector. Now resultant X vector. So ಯಾವಾಗಲೂ ಕ್ರಾಸ್ ಪ್ರಾಡಕ್ಟ್ ಆಗಿದಾಗ ಆ ರಿಸಲ್ಟೆಂಟ್ ವೆಕ್ಟರ್ ಇರುತ್ತಲ್ಲ ದಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದೀಸ್ ಟು ವೆಕ್ಟರ್ಸ್. ಅಂದ್ರೆ ಈ ಎರಡು ವೆಕ್ಟರ್ಸ್ ಇರ್ತಕ್ಕಂತ ಪ್ಲೇನ್ಗೆ, ಈ ಪ್ಲೇನ್ಗೆ ಈ ಎಕ್ಸ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಹೀಗೆ. ಸೊ ಇವಾಗ ನಾವೇನಾದ್ರೂ ಒಂದು ಚಾರ್ಜ್ ಪ್ಲಸ್ ಕ್ಯೂ ನ ಕನ್ಸಿಡರ್ ಮಾಡಿದ್ರೆ ವಿಚ್ ಇಸ್ ಹ್ಯಾವಿಂಗ್ ವೆಲಾಸಿಟಿ ವಿ, ಈ ಡೈರೆಕ್ಷನ್ ಹೋಗ್ತಾ ಇದೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ, ಇನ್ ಟು ದಿಸ್ ಬುಕ್, ಯಾಕಂದ್ರೆ ಇಟ್ ಈಸ್ ಎಕ್ಸ್ ಅಂತ ಡಿನೋಟ್ ಮಾಡಿರೋದು ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ ಇನ್ ಟು ದಿಸ್ ಬುಕ್. ಸೊ ಈಗ ನಾವೇನಾದ್ರೂ ಕ್ರಾಸ್ ಪ್ರಾಡಕ್ಟ್ ನ ಫೋರ್ಸ್ ಕಂಡಿಬೇಕಂದ್ರೆ ದಟ್ ಈಸ್ ಕ್ಯೂ ಇನ್ ಟು ವಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಅಂದ್ರೆ ಫಸ್ಟ್ ವಿ ವೆಕ್ಟರ್ ದೆನ್ ಬಿ ವೆಕ್ಟರ್. ಸೊ ಇದು ಚಾರ್ಜ್. ಸೊ ಈ 3D ಪ್ಲಾನ್ ಅಲ್ಲಿ ಇದು ಚಾರ್ಜ್ ಹೀಗೆ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ ಇನ್ ಟು ದಿಸ್ ಬುಕ್. ಸೊ ವಿ ವೆಕ್ಟರ್, ದಿಸ್ ವಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಸೊ ವಿ ವೆಕ್ಟರ್ ಫಸ್ಟ್, ನೆಕ್ಸ್ಟ್ ಕ್ರಾಸ್ ಮಾಡಿ ಬಿ ವೆಕ್ಟರ್, ದೆನ್ ಡೈರೆಕ್ಷನ್ ವಿಲ್ ಬಿ ಗಿವನ್ ಬೈ ಡೈರೆಕ್ಷನ್ ಆಫ್ ದ ಥಂಬ್. ಸೊ ಹೀಗೆ ಫೋರ್ಸ್ ಇರೋದು. therefore force will be this direction. ಸೊ ಅದೇ ಸಪೋಸ್ ನಾವು ಈ ವೆಲಾಸಿಟಿ ವಿ ಪ್ಲಸ್ ಕ್ಯೂ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ ಇದ್ರೆ ಈ ಪ್ಲೇನ್ ಇಂದ, ಅಂದ್ರೆ ಮೇಲ್ಗಡೆ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ಹೀಗಿದ್ರೆ, ಸೊ ಈಗೇನಿರುತ್ತೆ ದಿಸ್ ಇಸ್ ವಿ ವೆಕ್ಟರ್ ಕ್ರಾಸ್ ದಿಸ್ ಬಿ ವೆಕ್ಟರ್. ಸೊ ವಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅಂದ್ರೆ ಥಂಬ್ ಡೈರೆಕ್ಷನ್ ಈ ಸೈಡ್ ಇದೆ. ಸೊ ವಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅಂದ್ರೆ ರಿಸಲ್ಟೆಂಟ್ ಯಾವ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ಸೊ ದಿಸ್ ವಿಲ್ ಬಿ ಡೈರೆಕ್ಷನ್ ಆಫ್ ದಿ ಫೋರ್ಸ್. ಸೊ ಫ್ರೆಂಡ್ಸ್, ನಾವಿವಾಗ ನೋಡಿದ್ವಿ ಹೇಗೆ ಕ್ರಾಸ್ ಪ್ರಾಡಕ್ಟ್ ನ ತೆಗೆಯೋದು ಅಂತ. ಸೊ ನಾವು ದಿ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಲ್ಪ್ಸ್ ಅಸ್ ಟು ಡಿಫೈನ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಫ್ ಒನ್ ಟೇಕ್ಸ್ ಕ್ಯೂ ವಿ ಅಂಡ್ ಎಫ್ ಆಸ್ ಆಲ್ ಟು ಬಿ unity, the force equation will be q into v cross b, that is q v b sin theta n cap, where theta is the angle between v and b. So the magnitude of the field B is 1 SI unit when the force acting on a unit charge, that is 1 coulomb, moving perpendicular to the magnetic field B with 1 meter per second is 1 Newton. So now yavaga magnitude of magnetic field B is 1 SI unit. So magnetic field magnetic field 1 SI unit ಅಂತ ನಾವು ಯಾವಾಗ ಕರಿತೀವಿ ಅಂದ್ರೆ ಯಾವಾಗ ಈ ಫೋರ್ಸ್ 1 ಕೂಲಂಬ್ ಚಾರ್ಜ್ ನ ಮೇಲೆ
ಫೋರ್ಸ್ ಆಗಿ ದಟ್ ಮೂವ್ಸ್ ವಿತ್ ದ ಸ್ಪೀಡ್ ಆಫ್ 1 ಮೀಟರ್ ಪರ್ ಸೆಕೆಂಡ್. ಅದು ಎಷ್ಟಿರುತ್ತೆ ಫೋರ್ಸ್ ಅಂದ್ರೆ ದಟ್ ಈಸ್ 1 ನ್ಯೂಟನ್. ಆ ಟೈಮ್ ಅಲ್ಲಿ ನಾವು ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ನ 1 SI ಯೂನಿಟ್ ಅಂತ ಕರಿತೀವಿ. ಸೊ SI ಯೂನಿಟ್ ಏನಂದ್ರೆ ದಟ್ ಈಸ್ 1 ಟೆಸ್ಲಾ. ಸೊ 1 ಟೆಸ್ಲಾ. ಸೊ ಟೆಸ್ಲಾನ ನಾವು SI ಯೂನಿಟ್ ಆಗಿ ಯೂಸ್ ಮಾಡ್ತೀವಿ. ದಟ್ ಈಸ್ ಅಂಡ್ ದರ್ ಇಸ್ ಅನದರ್ ಯೂನಿಟ್ ವಿಚ್ ಇಸ್ ಆಫನ್ಲಿ ಯೂಸ್ಡ್ ಆಸ್ ಜಿ, ಗಾಸ್ ಜಿ. ಸೊ ಟೆಸ್ಲಾ ಜೊತೆಗೆ ನಾವು ಇನ್ನೊಂದು ಯೂನಿಟ್ ಯೂಸ್ ಮಾಡ್ತೀವಿ ಯೂಶುವಲ್ ಆಗಿ, ದಟ್ ಈಸ್ ಜಿ, ಡಿನೋಟೆಡ್ ಬೈ ಜಿ ಅಂದ್ರೆ ಗಾಸ್ ಅಂತ. That is also is equal to 10 in 10 to the power minus 4 Tesla. And the earth magnetic field is about 3.6 into 10 to the power minus 5 Tesla. So earth the magnetic field is to value 3.6 into 10 to the power minus 5 Tesla. So next, magnetic force and current carrying conductor. So current carrying conductor mele magnetic force irutte. That is, consider a uniform rod of uniform cross-sectional area A and length L. Then we shall assume one kind of mobile charges in a conductor, that is electron. So now one conductor na consider madidre that has its cross-sectional area as A and length L. We shall assume there is only one kind of charge ಅಂದ್ರೆ ಬರೀ ಎಲೆಕ್ಟ್ರಾನ್ಸ್ ಇಂದ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, then the total charges, number of charges is n into A into L. ಯಾಕಂದ್ರೆ number of charges into the volume will gives us total charge density. For steady current I, in the conducting rod, we may assume that each mobile carrier has a drift velocity Vd. ಸೊ ಈ ಕಂಡಕ್ಟರ್ ಒಳಗೆ ಇರ್ತಕ್ಕಂಥ ಪ್ರತಿ ಚಾರ್ಜ್ ಕೂಡ Vd ವೆಲಾಸಿಟಿ ಅಂದ್ರೆ ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಸ್ಪೀಡ್ ಅಲ್ಲಿ ಮೂವ್ ಆಗ್ತದೆ ಅಂತ ಕನ್ಸಿಡರ್ ಮಾಡೋದಾದ್ರೆ, then in the presence of magnetic field B, the force on these carriers ಅಂದ್ರೆ force on these electrons ಎಷ್ಟಿರುತ್ತೆ ಅಂದ್ರೆ ಡ್ಯೂ ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದ್ರ ಸುತ್ತ ಕಂಡಕ್ಟರ್ ನ ಸುತ್ತ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ, that is equal to charges NaL into QVB. ಸೊ V ಅಂದ್ರೆ ಏನೋ ಇಲ್ಲಿ their drift velocity Vd. Now N into Q into Vd is the current density J. ಇದನ್ನ ನಾವು ಲಾಸ್ಟ್ ಲೆಸನ್ ಅಲ್ಲಿ ನೋಡಿದ್ವಿ. N into Q into drift velocity we will get current density J, and ನಾವು ಇದಕ್ಕೆ ಏರಿಯಾ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕರೆಂಟ್ I. Thus F is equal to this NQE into Vd AL into B, which is equal to ಈ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ ದಟ್ ಈಸ್ J into ನಾವು ಏರಿಯಾ ಮಲ್ಟಿಪ್ಲೈ ಮಾಡಿದ್ರೆ then we will get I. So JAL into B. So J into A will be I, current I into L cross B. So force on a current carrying conductor is I into L cross B. That is oftenly said as, so cross product ನಾವು ಏನಾದ್ರು magnitude convert ಮಾಡಿದ್ರೆ then we will get B into IL sin theta. So Bill sin theta. So ಒಂದು example problem ಮಾಡೋಣ ಇದ್ರ ಮೇಲೆ. A straight wire of mass 200 gram and length 1.5 meter carrying a current of 2 ampere. Then it is suspended in a mid-air by uniform horizontal magnetic field B with the magnitude of what is the magnitude of this magnetic field ಕೇಳಿದ್ದಾರೆ. ಸೊ ನಾವ್ ಇವಾಗ ಏನ್ ಕಂಡುಹಿಡಿಬೇಕಂದ್ರೆ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ ಮುಂದೆ ಒಂದು ಕರೆಂಟ್ ಕ್ಯಾರಿಂಗ್ ವೈರ್ ಇದೆ. ಸೊ ವೈರ್ ಮೇಲೆ ಏನೇನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಒಂದು ಮೇಜರ್ಲಿ ಡ್ಯೂ ಟು ಗ್ರಾವಿಟಿ, ಅರ್ತ್ ಗ್ರಾವಿಟಿ ಎಕ್ಸಾಕ್ಟ್ ಡೌನ್ ಆಗಿ, ದಟ್ ಈಸ್ mg. ಅಂಡ್ ಈ ವೈರ್ ಅಲ್ಲಿ ಕರೆಂಟ್ ಐ ಪಾಸ್ ಆಗ್ತದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ ಅಂತ ಹೇಳಿದೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆ ಅಂದ್ರೆ ನಿಮ್ಮಿಂದ ಮುಂದ್ಗಡೆ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ. ಸೊ ಎಕ್ಸ್, ಇಟ್ ಈಸ್ ಡಿನೋಟೆಡ್ ಆಸ್ ಎಕ್ಸ್. ಸೊ ನೀವ್ ನಿಮ್ಮ ಎಕ್ಸಾಕ್ಟ್ ನಿಮ್ ಪೊಸಿಷನ್ ಇಂದ ಮುಂದ್ಗಡೆ, ನಿಮ್ಮಿಂದ ಮುಂದ್ಗಡೆಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗ್ತಾ ಇದೆ ಹೀಗೆ. ಸೊ ಡ್ಯೂ ಟು ದಟ್ ಫೋರ್ಸ್ ಹೇಗಿರುತ್ತೆ, ನಾವು ಲೆಟ್ಸ್ ಅಪ್ಲೈ ಕ್ರಾಸ್ ಪ್ರಾಡಕ್ಟ್. ಸೊ ಎಲ್ ಲೆಂತ್ ಯಾವಾಗ್ಲೂ ಕರೆಂಟಿನ ಡೈರೆಕ್ಷನ್ ಜೊತೆಗೆ ತಗೋತೀವಿ. ಸೊ ಲೆಂತ್ ಎಲ್ ಈ ಕನ್ಸಿಡರ್ ಮಾಡಿದ್ರೆ ಕ್ರಾಸ್ ಬಿ, ಸೊ ಎಲ್ ಕ್ರಾಸ್ ಬಿ ವಿಲ್ ಗಿವ್ಸ್ ಅಸ್ ಫೋರ್ಸ್ ಇನ್ ಮೇಲ್ಗಡೆ ಫೋರ್ಸ್ ಅಪ್ಲೈ ಆಗುತ್ತೆ. therefore mg will be equal to this force. ಏನಕ್ಕಂದ್ರೆ ಎಕ್ಸ್ಟ್ರಾ ಯಾವ ಫೋರ್ಸ್ ಇಲ್ಲ. ಇಫ್ ವಿ ರೈಟ್ ಫೋರ್ಸ್ ಇಕ್ವೇಶನ್ mg ಮೈನಸ್ this magnetic force is equal to 0, ಯಾಕಂದ್ರೆ ಬೇರೆ ಯಾವುದು ಫೋರ್ಸ್ ಇಲ್ಲ, there is stability. therefore mg is equal to I into B L. then ನಾವು ಇದರಿಂದ B ನ ಎಲ್ಲಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ B we will get finally as 0.65 ಟೆಸ್ಲಾ. ಸೊ ಫ್ರೆಂಡ್ಸ್ ಇವತ್ತಿನ ಸೆಷನ್ ಇಲ್ಲೇ ಮುಗಿಸೋಣ, ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.